ಸ್ಟೂಡೆಂಟ್ಸ್, ನಾನು ನಿಮ್ಮ ಪವನ್ ಸರ್. ವೆಲ್ಕಮ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನ ರೇಷಿಯೋ ಚಾಪ್ಟರ್ನ 12ನೇ ಕ್ವಶನ್. ಈ ಕ್ವಶನ್ ನಮ್ಗೆ ನಿಮ್ಮ ಸೀನಿಯರ್ಸ್ಗಳಿಗೆ 2018 KUD 7 ಮಾರ್ಕ್ಸ್ ಕೇಳಿದಂತ ಕ್ವಶನ್. ಆ ಕ್ವಶನ್ ಏನಪ್ಪಾ ಅಂತಂದ್ರೆ, ದ ಇನ್ಕಮ್ ಆಫ್ A, B and C are in the ratio of 7:9:12. ಇದೇನದು ಇನ್ಕಮ್ ರೇಷಿಯೋ ಆಫ್ A, B and C are in the ratio of 7:9:12. ಅಂದ್ರೆ ಎದ್ದು 7ರಷ್ಟು ಇನ್ಕಮ್ ಇದ್ರೆ ಬಿ ದು 9ರಷ್ಟಿದೆ, ಸಿ ದು 12ರಷ್ಟಿದೆ ಇನ್ಕಮ್. ಸೊ ಅಂಡ್ ಸ್ಪೆಂಡಿಂಗ್ಸ್ ಅಂದ್ರೆ ಅವ್ರು ಮಾಡ್ತಕ್ಕಂಥ ಖರ್ಚು ಮತ್ತು ವೆಚ್ಚ. ಸೊ ಅದರ ರೇಷಿಯೋ ಏನದರಿ 8:9:15. ಅಂದ್ರೆ ಎದ್ದು 8ರಷ್ಟು ಖರ್ಚಿದ್ರೆ ಬಿ ಇದ್ದು 9ರಷ್ಟಿದೆ, ಅದೇ ರೀತಿ ಸಿ ಇದ್ದು 15ರಷ್ಟು ಖರ್ಚಿದೆ ಇಲ್ಲಿ. ಸೊ ಇಫ್ ಮಿಸ್ಟರ್ ಎ ಸೇವ್ಸ್, ಒಂದು ವೇಳೆ ಮಿಸ್ಟರ್ ಎ ಸೇವ್ಸ್ 1/4 ಆಫ್ ಹಿಸ್ ಇನ್ಕಮ್, ಅಂದ್ರೆ 25%, ಅಥವಾ ₹1 4ನೇ ಭಾಗ ಅವ ಸೇವಿಂಗ್ಸ್ ಮಾಡ್ತಾನಂದ್ರೆ, ಉಳಿಸ್ತಾನಂದ್ರೆ, ಫೈಂಡ್ ಹೌ ಮಚ್ ಮಿಸ್ಟರ್ ಬಿ ಸೇವ್ಸ್ ಇಫ್ ಹಿಸ್ ಇನ್ಕಮ್ ಇಸ್ 20,160. ಒಂದ್ ವೇಳೆ ಅವ್ನ ಇನ್ಕಮ್ 20,160 ಇತ್ತು ಅಂದ್ರೆ ಬಿ ಎಷ್ಟನ್ನ ಸೇವ್ ಮಾಡ್ತಾನೆ ಅಂತ ಕೇಳತ್ತೇನ್ರಿ ಇಲ್ಲಿ. ಸೊ ಇಲ್ಲಿ ಸೊಲ್ಯೂಷನ್ ತೋರಿ ಗಿವನ್ ಇನ್ಫಾರ್ಮೇಶನ್ ಇಲ್ಲಿ ಇನ್ಕಮ್ ರೇಷಿಯೋ ಆಫ್ A:B:C. A:B:C ಎಷ್ಟದರಿ 7:9:12. ಅಂದ್ರೆ ಎ ದಿನಕಮ 7ರಷ್ಟಿದ್ರೆ ಬಿ ದಿನಕಮ 9ರಷ್ಟಿದೆ, ಸಿ ದಿನಕಮ 12ರಷ್ಟಿದೆ. ಸೊ ಅದೇ ರೀತಿ ಸ್ಪೆಂಡಿಂಗ್ ರೇಷಿಯೋ ಆಫ್ A, B and C is equal to 8:9:15 ಅಂತ ಇದೆ. ಸೊ ಲೆಟ್ ಅಂದ್ರೆ ಅಂದ್ಕೊಳ್ಳೋದ್ರಿ, ತಿಳ್ಕೊಳ್ಳೋದು, ಅದ ಅಸ್ಯೂಮ್ ಮಾಡ್ಕೊಳ್ಳೋದು, ಅಥವಾ ಊಹೆ ಮಾಡ್ಕೊಳ್ಳೋದು. ಲೆಟ್ 1 unit of above income is X. 1 unit of above income is X ಅಂತ ತಗೊಂಡ್ರೆ, ಸೊ ಇಲ್ಲಿ ಏಜ್ ಇನ್ಕಮ್ ಏನಾಗುತ್ತೆ? therefore ಏಜ್ ಇನ್ಕಮ್ is equal to 7 into X. 7x ಆಗುತ್ತೆ. ಅದೇ ರೀತಿ B's ಇನ್ಕಮ್ 9 into X ಆಗಿದ್ರೆ 9x ಆಗುತ್ತೆ. ಅದೇ ರೀತಿ C's ಇನ್ಕಮ್ 12 into X ಆದ್ರೆ 12x ಆಯ್ತು. Let 1 unit of above income is Bx ಆಗಿರ್ಲಿ. ಸೊ ಏಜ್ ಇನ್ಕಮ್ ಏನಾಗುತ್ತೆ ಇಲ್ಲಿ 7 into X 7x, B ಇನ್ಕಮ್ 9 into X 9x, C ಇನ್ಕಮ್ 12 into X 12x ಆಯ್ತು. Let 1 unit of above spendings is B Y. ಸ್ಪೆಂಡಿಂಗ್ಸ್ Y ಆಗಿರ್ಲಿ ಅಂತ ಅನ್ಕೊಳ್ತೀವಿ. ಸೊ ಇದು ಸ್ಪೆಂಡಿಂಗ್ಸ್ ಏನಾಗುತ್ತೆ? therefore is spending means ಎಕ್ಸ್ಪೆನ್ಸ್ ಅಂದಾಗ್ರಿ. ಇದೊಂದು ಕೆಲವೊಂದ್ಸಲ ಎಕ್ಸ್ಪೆನ್ಸ್ ಅಂತ ಕೊಡಬಹುದು. ಸ್ಪೆಂಡಿಂಗ್ಸ್ ಎಷ್ಟಾದ್ರೆ 8 into Y, 8Y. B is spending 9 into Y, 9Y. C is spending 15 into Y, 15Y. ಸೊ ಇಲ್ಲಿ A 8Y ಬಂತು ಎಕ್ಸ್ಪೆಂಡಿಂಗ್, B 9Y ಬಂತು, C 15Y ಬಂತು.
ಹಾ, ಈಗ ಗಿವನ್ ಸ್ಟೇಟ್ಮೆಂಟ್ ಗಿವನ್ ಸ್ಟೇಟ್ಮೆಂಟ್ ಏನಂದ್ರೆ Mr. A saves 1/4 of his income. If Mr. A saves 1/4 of his income, means ಏನಾಗುತ್ತೆ ಇಲ್ಲಿ? So A's savings is equal to A's income minus A's spending. 1/4 ಅಲ್ಲ ಸೇವಿಂಗ್ಸ್ ಆಗೋದಿಲ್ಲ. ಸೊ 1/4 ಅಂದ್ರೆ 1/4 ಆಫ್ A's ಇನ್ಕಮ್ ಎಷ್ಟಿದ್ರಿ? 7x. 1/4 ಆಫ್ 7x is equal to A's ಇನ್ಕಮ್ ಎಷ್ಟದ್ರಿ? 7x ಮೈನಸ್ A's ಸ್ಪೆಂಡಿಂಗ್ ಎಷ್ಟದ್ರಿ? 8y. ಸೊ ಇಲ್ಲಿ 1/4 ಆಫ್ 7x ಅಂದ್ರೆ 1 into 7 7 divided by 4 ಮಾಡ್ರಿ. 1 into 7 7x. ಸೊ 1 into 7 7x divided by 4. ಅದೇ ತರ ಇಲ್ಲಿ 7x ಅದ ಮೈನಸ್ 8y. ಸೊ ಈಗ ಇಲ್ಲಿ ಮಾಡ್ರಿ, 7x ಇದ್ದಲ್ಲೇ ಇರ್ಲಿ, ಇಲ್ಲಿ ಡಿವೈಡೆಡ್ ಬೈ ಇದು ಅಕಡೆ ಕಳಿಸ್ರಿ. 4 ಇದು ಡಿವೈಡ್ ಬೈ ಅಕಡೆ ಕಳಿಸ್ರಿ. 4 7x ಮೈನಸ್ 8y. ಸೊ ಈಗ ಏನ್ ಮಾಡ್ರಿ, ಇದರಿಂದ ಇದಕ್ಕೆ ಗುಣಿಸ್ರಿ, ಇದರಿಂದ ಇದಕ್ಕೆ ಗುಣಿಸ್ರಿ. ಸೊ 7x 7 into 4 into 7 4 28 28x ಮೈನಸ್ 4 into 8 32 y. ಸೊ ಈಗ ಏನ್ ಮಾಡ್ರಿ, ಈ 32y ನ ಈ ಕಡೆ ತಗೊಂಬರ್ರಿ, ಇಸ್ ಈಕ್ವಲ್ ಟು ಬಲಗಡೆ ಇದ್ದದ ಎಡಗಡೆ ತಗೊಂಬರ್ರಿ. 32y 28x ಇದ್ದೇ ಇರ್ತದ. ಇದು 7x ಏನ್ ಮಾಡ್ರಿ, ಪ್ಲಸ್ ಇದ್ದದ ಆ ಕಡೆ ಕಳಿಸಿ ಮೈನಸ್ ಆಗತ್ರಿ 7x. ಸೊ 28x ಅಲ್ಲಿ 7x ಕಳೀರಿ, 21x ಅಂತ. ಇದು 32y ಆಸ್ ಇಟ್ ಇಸ್ ಇದ್ದಂಗೆ ಇರ್ಲಿ. ಸೊ ಈಗ ಏನ್ ಮಾಡ್ರಿ, y ಇಲ್ಲೇ ಇರ್ಲಿ, 21 ಇಲ್ಲೇ ಇರ್ಲಿ. ಸೊ x ಈ ಕಡೆ ತೊಂಬರಿ, ಡಿವೈಡೆಡ್ ಬೈ ಆಗುತ್ತಾ. ಸೊ 32 ಆ ಕಡೆ ಬೇರಿ, ಡಿವೈಡೆಡ್ ಬೈ ಆಗತ್ರಿ. ಸೊ ದೇರ್ ಫೋರ್ x is equal to 32 and y is equal to 21. Therefore A's income is equal to A's income ಎಷ್ಟಾದ್ರಿ? 7 into x 7 into 32 ಮಾಡಿದ್ರೆ 7 into 32 224 ಬಂತ್ರಿ. B's income 9 into x. So 9 into 32 ಮಾಡಿದ್ರೆ 288. C's income 12 into x 12 into 32 384. So spendings is spending is equal to 8 into y 8 y ಎಷ್ಟದರಿ? 21 ಬಂದದ. 8 into 21 ಸೊ 168 ಬಂತ. ಏತ್ ಸ್ಪೆಂಡಿಂಗ್. ಸೊ ಬಿ ಸ್ಪೆಂಡಿಂಗ್ is equal to 9 into y. So 9 into 21 189. So C the spending is equal to 15 into y. So 15 21 is equal to 315.
ಸೊ ಏತ್ ಇನ್ಕಮ್ 224 ಆದ್ರೆ ಏತ್ ಸ್ಪೆಂಡಿಂಗ್ 168 ಇದೆ. ಬಿತ್ ಇನ್ಕಮ್ 288 ಆದ್ರೆ ಬಿತ್ ಸ್ಪೆಂಡಿಂಗ್ 189 ಇದೆ. ಸೊ ಸಿತ್ ಇನ್ಕಮ್ 384 ಆದ್ರೆ ಸಿ ಸ್ಪೆಂಡಿಂಗ್ 315 rupees ಇದೆ. ಸೊ ಅವ್ರ ಇನ್ಕಮ್ ಅವ್ರ ಸ್ಪೆಂಡಿಂಗ್ಸ್ ಅಕ್ಕಪಕ್ಕ ಬರೋ ಮಾಡ್ಕೊಂಡ್ರೆ ಈಗ ಇಲ್ಲಿ ಕೊಟ್ಟಿದ್ರೆ ಫೈಂಡ್ ಹೌ ಮಚ್ ಆಫ್ ಮಿಸ್ಟರ್ ಬಿ ಸೇವ್ಸ್ ಇಫ್ ಹೀಸ್ ಇನ್ಕಮ್ ಇಸ್ 20,160 ಅಂತ ಹಾಕೊಂಡ್ರೆ ಇಲ್ಲಿ ಬಿ ಇನ್ಕಮ್ 20,160 ಇದ್ದಾಗ ಅವ್ನ್ ಸೇವಿಂಗ್ಸ್ ಎಷ್ಟ ಅಂತ ಕೇಳ್ತಾನ್ರಿ. ಇಲ್ಲಿ ಬಿ ಇನ್ಕಮ್ 288 ಇದ್ದಾಗ ಬಿ ಸ್ಪೆಂಡಿಂಗ್ ಎಷ್ಟಿತ್ರಿ 189 ಇದೆ. ಸೊ ಇಲ್ಲಿ ಸೇವಿಂಗ್ಸ್ ಕೇಳ್ತಾ ಇದ್ದಾನೆ ಇಲ್ಲಿ. ಸೊ ಇಲ್ಲಿ ಬರ್ರಿ ಬೀಸ್ ಸೇವಿಂಗ್ಸ್ is equal to saving is equal to B's income minus B's expense. B's income ಎಷ್ಟು ಅದರಿ 288 ಅದ, B's expense 189 ಅದ. ಸೊ 288 ಅಲ್ಲಿ 189 ಲೆಸ್ ಮಾಡಿದ್ರೆ 99 ಬಂತ್ರಿ. So 99 rupees it is a savings of Mr. B. Savings rupees 99 of Mr. B birthday. So for B's income 288 ಇದ್ದಾಗ ಸೇವಿಂಗ್ಸ್ ಎಷ್ಟಿದ್ರೆ ಒಂದು ಸೇವಿಂಗ್ಸ್ 99 ಇದೆ. ಸೊ ಫಾರ್ ಬೀಸ್ ಇನ್ಕಮ್ 20,160 ಇದ್ದಾಗ, ಸೊ 20,160 ಇದ್ದಾಗ ಸೇವಿಂಗ್ಸ್ ಎಷ್ಟಿರುತ್ತೆ ಕ್ವಶನ್ ಮಾರ್ಕ್. ಸೊ ಬೀಸ್ ಸೇವಿಂಗ್ಸ್ ಇಸ್ ಈಕ್ವಲ್ ಟು 20,160 into 99 divided by 288. Therefore 20,160 into 99 divided by 288. So 6930 is a savings. So savings of Mr. P. So it's simple and note. The income ratio of all three of A, B, C ಕೊಟ್ಟಿದ್ದಾರೆ 7:9:12. ಅದೇ ರೀತಿ ಸ್ಪೆಂಡಿಂಗ್ ರೇಷಿಯೋ ಕೊಟ್ಟಾನ್ರಿ ಇಲ್ಲಿ. ಅಂದ್ರೆ ರೇಷಿಯೋ ಆಫ್ 7:12 ಅಂದ್ರೆ ಸ್ಪೆಂಡಿಂಗ್ ರೇಷಿಯೋ ಸ್ಪೆಂಡಿಂಗ್ಸ್ ಆರ್ 8:9:15. 8:9:15 ಸ್ಪೆಂಡಿಂಗ್ಸ್ ಕೊಟ್ಟಿದ್ದಾನೆ ಇಲ್ಲಿ. ಸ್ಪೆಂಡಿಂಗ್ಸ್ ಅಂದ್ರೆ ಒಂದ, ಎಕ್ಸ್ಪೆನ್ಸ್ ಅಂದ್ರೆ ಒಂದ. ದೆನ್ ಲೆಟ್ 1 ಯೂನಿಟ್ ಆಫ್ ಅಬೋ ಇನ್ಕಮ್ ಬಿ ಎಕ್ಸ್. ಇನ್ಕಮ್ ಅನ್ನ 1 ಯೂನಿಟ್ ಆಫ್ ಇನ್ಕಮ್ ಅನ್ನ ಎಕ್ಸ್ ಆಗಿ ತಗೊಂಡಿದ್ದೀನಿ. ಸೊ ಎಕ್ಸ್ ಇಂಟು 7x A ಇನ್ಕಮ್, ಎಕ್ಸ್ ಇಂಟು 9x B ಇನ್ಕಮ್, ಎಕ್ಸ್ ಇಂಟು 12x C ಇನ್ಕಮ್ ಐತ್ರಿ. ಅದೇ ರೀತಿ ಸ್ಪೆಂಡಿಂಗ್ಸ್ ಅನ್ನ 1 ಯೂನಿಟ್ ಆಫ್ ಸ್ಪೆಂಡಿಂಗ್ ಅನ್ನ y ಅಂತ ತಗೊಂಡಿದ್ದೀನಿ. ಲೆಟ್ 1 ಯೂನಿಟ್ ಆಫ್ ಸ್ಪೆಂಡಿಂಗ್ಸ್ ಇಸ್ by. ಸೊ ಸ್ಪೆಂಡಿಂಗ್ ಎಷ್ಟು ಅದರಿ ಇವನು 8, 9, 15 ಅದ. ಸೊ 8 into y 8y 8 ಸ್ಪೆಂಡಿಂಗ್ ಆಯ್ತು. B 9 into y 9y B ಸ್ಪೆಂಡಿಂಗ್ ಆಯ್ತು. C ಸ್ಪೆಂಡಿಂಗ್ 15 into y 15y ಆಯ್ತು. ಸೊ ಈಗ ಗಿವನ್ ಸ್ಟೇಟ್ಮೆಂಟ್ ನೋಡ್ರಿ ಏನದ, ಇಫ್ ಮಿಸ್ಟರ್ ಎ ಸೇವ್ಸ್ ಇಲ್ಲ ನೋಡಿ, ಇಫ್ ಮಿಸ್ಟರ್ ಎ ಸೇವ್ಸ್ 1/4 ಆಫ್ ಹಿಸ್ ಇನ್ಕಮ್. ಒಂದು ವೇಳೆ ಮಿಸ್ಟರ್ ಎ ತನ್ನ ಒಟ್ಟು ಇನ್ಕಮ್ ನಲ್ಲಿ 1/4 ಆಫ್ ಇನ್ಕಮ್ ಅನ್ನ ಸೇವ್ ಮಾಡಿದ್ರೆ ಸ್ಟೇಟ್ಮೆಂಟ್ ಏನ್ ಮಾಡ್ಕೊಂಡ್ರಿ, ಎ ಸೇವಿಂಗ್ಸ್ ಇಸ್ ಈಕ್ವಲ್ ಟು ಎಸ್ ಇನ್ಕಮ್ ಅಲ್ಲಿ ಎ ಸ್ಪೆಂಡಿಂಗ್ ಕಳಿಬೇಕ್ರಿ. ಅಂದ್ರೆ ಅವನು ಬರ್ತಕ್ಕಂತ ಆದಾಯದಲ್ಲಿ ಅವನು ಆಗ್ತಕ್ಕಂಥ ಸ್ಪೆಂಡಿಂಗ್ಸ್ ನ ಕಳೆದು ಬಿಟ್ರೆ ಅವ್ನಿಗೆ ಒಂದು ಸೇವಿಂಗ್ಸ್ ಗೊತ್ತಾಗುತ್ತೆ. ಸೊ 1/4 ಆಫ್ 7x ಯಾಕಂದ್ರೆ 7x ಅವ್ನ ಇನ್ಕಮ್. ಸೊ ಅವ್ನು ಬರುವಂತ ಇನ್ಕಮ್ 1/4 ಸೇವ್ ಮಾಡ್ತಾನ್ರಿ. 1/4 into 7x ಇಸ್ ಈಕ್ವಲ್ ಟು 7x ಅಂದ್ರೆ 8y ಕಳೆದ್ರೆ ನಮಗೆ 1/4 ಉಳಿತೈತಿ. ಸೊ 1 into 7x ಮತ್ತೆ 4 ಹಂಗ ಇರ್ಲಿ ಇಸ್ ಈಕ್ವಲ್ ಟು 7x 8y ಅದೇ ತರ ಇರ್ಲಿ. ಇಲ್ಲಿ ಇರ್ತಕ್ಕಂಥ ಡಿವೈಡೆಡ್ ಬೈ ಇದ್ದ 4 ಅನ್ನ ಇಸ್ ಈಕ್ವಲ್ ಟು ಬಲಗಡೆ ಕಳಿಸ್ರಿ. ಇಂಟು ಹಾಕೈತಿ 4 into 7 28, 4 into 8 32. ಸೊ ಈಗ ಏನ್ ಮಾಡ್ರಿ, ಈ -32 ಬಲಗಡೆ ಇದ್ದಂತ -32 ಆ ಕಡೆ ಕಳಿಸಿ, ಎಡಗಡೆ ಕಳಿಸಿ +32 ಆಗುತ್ತೆ. ಸೊ ಆಮೇಲೆ 7x ಇಲ್ಲಿ ಪ್ಲಸ್ ಇದ್ದಂತ ಕಳಿಸಿ -x ಆಗತ್ರಿ. ಸೊ 28 7x ಕಳಿಸಿ 21x, ಈ 32 ಹಂಗ ಬಂತು. ಈಗ ನೋಡ್ರಿ y ಇಲ್ಲೇ ಇರ್ಲಿ, 21 ಇಲ್ಲೇ ಇರ್ಲಿ, x ಈ ಕಡೆ ತೊಗೊಂಬರಿ, ಈ 31 ಈ ಕಡೆ ತೊಗೊಂಬರಿ. ಸೊ y is equal to 21, x is equal to 32. So x is equal to 32, y is equal to 21.
ಏಜ್ ಇನ್ಕಮ್ ಏನ್ ಮಾಡ್ರಿ 7 ಟೆಕ್ಸ್ ಇತ್ತ 7 ಹಂಗ ಬರ್ಕೋರಿ ಎಕ್ಸ್ ಮಾಡಿ 32 ಅದ ಇದಕ್ಕೆ ಇಂಟು ಮಾಡ್ರಿ ಇಷ್ಟು ಅಂತ. ಸೊ 9 into x 32 into 9 ಮಾಡಿದ್ರೆ ಇಷ್ಟು ಬಂತು ಬಿ ಇನ್ಕಮ್. ಸೊ 12 into x 32 into 12 ಮಾಡಿದ್ರೆ 384 ಬಂತು ಬಿ ಸಿ ಇನ್ಕಮ್. ಅದೇ ರೀತಿ ಪವರ್ ಆಫ್ ಸ್ಪೆಂಡಿಂಗ್ಸ್ ಮಾಡ್ಕೋರಿ 8 into y ಮೇಲೆ 21 ಅದ 8 into 21 168 9 into 30 21 189 15 into y 15 into 21 315 ಇವ್ರ ಸೇವಿಂಗ್ಸ್ ಆತ್ರಿ. ಈಗ ಮಿಸ್ಟರ್ ಬಿ ಈಗ ನೋಡ್ರಿ ಫೈಂಡ್ ಹೌ ಮಚ್ ಮಿಸ್ಟರ್ ಬಿ ಸೇವ್ಸ್ ಇಫ್ ಹಿಸ್ ಇನ್ಕಮ್ ಇಸ್ 20,160. ಒಂದ್ ವೇಳೆ 20,160 ಇದ್ರೆ ಅವ ಎಷ್ಟು ಸೇವ್ ಮಾಡ್ತಾನೆ. ಸೇವಿಂಗ್ಸ್ ಕಂಡಿಡ್ರಿ ಬೀಸ್ ಇನ್ಕಮ್ 288 ಇದ್ದಾಗ ಬಿ ಸ್ಪೆಂಡಿಂಗ್ 189 ಅದ 288 189 199 ಐತೆ. ಸೊ ಬೇಸ್ ಇನ್ಕಮ್ 288 ಇದ್ದಾಗ ಇವ್ರ ಸೇವಿಂಗ್ಸ್ 99 ಇದ್ರೆ ಈ ಬಿ ಇನ್ಕಮ್ ಎಷ್ಟು ಕೊಡ್ತಾನೆ 20,160 ಕೊಡ್ತಾನೆ. ಸೇವಿಂಗ್ಸ್ ಎಷ್ಟು ಇರುತ್ತೆ. ಸೊ ಕ್ರಾಸ್ ಇಂಟು ಮಾಡ್ಕೊಳ್ಳಿ 20,160 into 99 ನಾವು 288 ಮಾಡಿದ್ರೆ 6,930 rupees ಇದೆ ಸೇವಿಂಗ್ಸ್ ಆಫ್ ಮಿಸ್ಟರ್ ಬಿ. ಎಷ್ಟು ಮಾಡಿದ್ರೆ ನಮ್ಗೆ 7 ಮಾರ್ಕ್ಸ್ ಕೊಡ್ತಾರೆ. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ಗೆ 2018 KUD 7 ಮಾರ್ಕ್ಸ್ ಕೇಳಂತ ಕ್ವಶನ್. ಥ್ಯಾಂಕ್ ಯು.